ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮೃತ್ಯುಂಜಯ ಟೆಂಪಲ್ಗೆ ಬಂದಿದ್ದೀವಿ. ಇದು ಬಾಡಗರ ಕೇರಿ, ವಿರಾಜಪೇಟೆ ತಾಲೂಕು, ಕೊಡಗು ಜಿಲ್ಲೆಯಲ್ಲಿದೆ. ಬನ್ನಿ ಒಳಗೆ ಹೋಗೋಣ. ಒಳಗೆ ಹೋಗ್ತಾ ನೀವು ನೋಡ್ತಿರ್ಬೋದು ವಿಶಾಲವಾದ ಪಾರ್ಕಿಂಗ್ ಏರಿಯಾ, ವೆಹಿಕಲ್ ಪಾರ್ಕಿಂಗ್ ಏರಿಯಾ ಭಕ್ತಾದಿಗಳಿಗೋಸ್ಕರ ದೇವಸ್ಥಾನದ ಮಂಡಳಿಯವರು ಮಾಡಿಸಿದ್ದಾರೆ. ಈಗ ನಿಮಗೆ ಕಾಣಿಸ್ತಿರ್ಬೋದು ಇಲ್ಲಿ ಒಂದು ಮರ. ಇದೇನಂತ ಹೇಳಿದರೆ ಇದು ಅಂಜೂರ ಮರ. ನಾವು ತಿಂತೀವಲ್ಲ ಅಂಜೂರ ಹಣ್ಣು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪಾರ್ಕಿಂಗ್ ಏರಿಯಾದಲ್ಲಿ ಬೆಳೆಸಿದ್ದಾರೆ. ವೀಕ್ಷಕರೇ, ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ನಾನು ಹಾಕುವಂಥ ವಿಡಿಯೋ ಇನ್ಫಾರ್ಮೇಷನ್ ಯೂಸ್ ಆಗ್ತಿದೆ ಅಂತ ಹೇಳಿದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಹಾಗೆ ಕಮೆಂಟ್ ಕೂಡ ಮಾಡಬಹುದು ನೀವು. ಹಾಗೆ ಇಲ್ಲಿ ನಾವು ಮುಂದೆ ನೋಡ್ತಾ ಇದ್ದೀವಿ, ನೋಟಿಸ್ ಬೋರ್ಡನ್ನು ಹಾಕಿದ್ದಾರೆ. ಈ ನೋಟಿಸ್ ಬೋರ್ಡಲ್ಲಿ ಏನಿದೆ ಅಂದರೆ ದೇವಸ್ಥಾನದ ಆವರಣದ ಒಳಗೆ ಶಾರ್ಟ್ಸಲ್ಲಿ ಬರೋದಾಗಲಿ ಅಥವಾ 3x4 ಪ್ಯಾಂಟ್ ಹಾಕ್ಕೊಂಡು ಬರೋದಾಗಲಿ, ಅಥವಾ ಹುಡುಗಿರು ಫ್ರಾಕ್ ಹಾಕ್ಕೊಂಡು ಬರೋದಾಗಲಿ, ಅಥವಾ ಸ್ಲೀವ್ಲೆಸ್ ಡ್ರೆಸ್ಸು, ಫ್ರೀ ಹೇರ್ ಬಿಟ್ಕೊಂಡು ಬರೋದಾಗಲಿ ಮಾಡುವಂತಿಲ್ಲ. ಅಟ್ಲೀಸ್ಟ್ ಒಂದು ಹೇರ್ಗೆ ಕ್ಲಿಪ್ ಹಾಕ್ಕೊಂಡು ಬರುವಂಥದ್ದು ಅಂತ ಹೇಳಿ ನೋಟಿಸಲ್ಲಿ ಬರೆದಿರುವಂಥದ್ದು. ಹಾಗೆ ಈ ಕ್ಷೇತ್ರದ ವಿಶೇಷವೇನಂತ ಹೇಳಿದರೆ ಇಲ್ಲಿ 2 ದೇವಸ್ಥಾನ ಇದೆ. ಒಂದು ಮೃತ್ಯುಂಜಯ ದೇವಸ್ಥಾನ, ಅದು ಮೃತ್ಯುಂಜಯ ಅಂತ ಹೇಳಿದರೆ ಒಂದು ಶಿವನ ಒಂದು ಅಂಶ. ಹಾಗೆ ಇಲ್ಲಿ ಇನ್ನೊಂದು ದೇವಸ್ಥಾನ ಬಂದು ವಿಷ್ಣುವಿನ ದೇವಸ್ಥಾನ. ಅಂದರೆ ಶಿವನ ಒಂದು ಅಂಶ ಮೃತ್ಯುಂಜಯ ದೇವಸ್ಥಾನ ಅಂತ ಹೇಳಿದೆ ಅಂದ ತಕ್ಷಣ ನಿಮಗೆ ಅನ್ಕೊತಿರ್ಬೋದು, ಮೃತ್ಯುಂಜಯ ದೇವಸ್ಥಾನಕ್ಕೆ ಹೋದ ತಕ್ಷಣ ನನಗೆ ಸಾವೇ ಬರೋದಿಲ್ಲ, ಮೃತ್ಯುವಿಂದ ಜಯ ಹೊಂದುತ್ತೀನಿ ಅಂತ ಅಲ್ಲ. ಅದು ಅಪಮೃತ್ಯು ಬರದಿರಲಿ ಅಂತ ಹೇಳಿ ಇಲ್ಲಿ ಬಂದು ಪೂಜೆ ಹಾಗೂ ಹೋಮವನ್ನು ಮಾಡಿಸುವಂಥದ್ದು. ಮತ್ತು ಇಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಇರೋರು ಬೆಳಗ್ಗೆ 11:30 ಒಳಗೆ ಬಂದು, ಅಂದರೆ 11:30 ಒಳಗೆ ಬಂದು ಟಿಕೆಟನ್ನು ಪಡೆದುಕೊಳ್ಬೇಕಾಗುತ್ತೆ. ಅಥವಾ ಹೋಮ ಮಾಡಿಸ್ಬೇಕು ಅಂತ ಇರ್ತೀರಿ, ಅಥವಾ ಪೂಜೆಯನ್ನು ಮಾಡಿಸ್ಬೇಕು ಅಂತ ಇರ್ತೀರಿ ಅಂಥವರು 11:30 ಒಳಗೆ ಬಂದು ಟಿಕೆಟ್ ತೊಗೊಳ್ಬೇಕಾಗತ್ತೆ. ಮತ್ತು ವೀಕ್ಷಕರೇ, ನೀವಿಲ್ಲಿ ನೋಡ್ತಿರ್ಬೋದು ಈ ದೇವಸ್ಥಾನ ಸುತ್ತಲೂ ಹೂವಿನ ಗಿಡದಿಂದ ತುಂಬಿದೆ ಹಾಗೂ ಪ್ರಕೃತಿ ಸೌಂದರ್ಯದ ಮಧ್ಯೆ ಈ ದೇವಸ್ಥಾನ ಇದೆ. ತುಂಬ ಪ್ರಶಾಂತವಾಗಿರುತ್ತೆ. ಸೊ ನೀವು ಈಗ ಏನಾದರೂ ಸ್ವಲ್ಪ ಪೀಸ್ ಆಫ್ ಮೈಂಡ್ ಬೇಕು ಅಂತ ಹೇಳಿದ್ರೂ ಬಂದು ಇಲ್ಲಿ ಕಾಲವನ್ನು ಕಳೀಬೋದು. ಹಾಗೆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ಬೋದು. ಬನ್ನಿ ವೀಕ್ಷಕರೇ, ನಾವು ದೇವಸ್ಥಾನದ ಒಳಗೆ ಹೋಗೋಣ. ಹಾಗೆ ಒಳಗೆ ಹೋಗ್ತಿದ್ದಂತೆ ನೀವು ನೋಡ್ತಿರ್ಬೋದು ಇಲ್ಲಿ ಮೃತ್ಯುಂಜಯ ಹೋಮವನ್ನು ಹಾಕ್ಸಿರುವಂಥದ್ದಾಗಿರ್ಬೋದು ಅಥವಾ ಮುಂತಾದ ಹೋಮವನ್ನು ಭಕ್ತಾದಿಗಳು ಅವರ ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿಯಾಗಲಿ ಅಂತ ಹೇಳಿ ಹೋಮ ಮಾಡಿಸಿರುವಂಥದ್ದು ಕಾಣ್ತಾ ಇದೆ. ಹೋಮ ಆದ ನಂತರ ಎಲ್ಲ ದೇವಸ್ಥಾನಗಳಲ್ಲೂ ಮಹಾಪೂಜೆಯನ್ನು ಮಾಡ್ತಾರೆ. ಅದೇ ರೀತಿ ಈ ದೇವಸ್ಥಾನದಲ್ಲೂ ಮಹಾಪೂಜೆಯನ್ನು ಮಾಡ್ತಾರೆ ವೀಕ್ಷಕರೇ. ಆದರೆ ಒಂದು ವಿಶೇಷತೆ ಇದೆ. ಇಲ್ಲಿ ಫಸ್ಟು ವಿಷ್ಣು ದೇವರಿಗೆ ಮಹಾಪೂಜೆಯನ್ನು ಮಾಡ್ತಾರೆ. ಅದಾದ ನಂತರ ಮೃತ್ಯುಂಜಯ ದೇವರಿಗೆ ಮಹಾಪೂಜೆಯನ್ನು ಮಾಡತಕ್ಕಂಥದ್ದು. ಬನ್ನಿ ನಾವು ವಿಷ್ಣು ದೇವಸ್ಥಾನವನ್ನು ವೀಕ್ಷಿಸಿಕೊಂಡು ಬರುವ.
ಮಹಾಪೂಜೆ ಆದ ನಂತರ ಅಂದರೆ ಮೃತ್ಯುಂಜಯ ದೇವರಿಗೆ ಮಹಾಪೂಜೆ ಆದ ನಂತರ ಇಲ್ಲಿ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣೆ ಲಭ್ಯವಿರುತ್ತದೆ. ಇದು ವರ್ಷದ 365 ದಿನ ಕೂಡ ಅನ್ನ ಸಂತರ್ಪಣೆ ಇರುತ್ತದೆ. ಈಗ ಯಾರಾದರೂ ಭಕ್ತಾದಿಗಳು ಅನ್ನದಾನಕ್ಕೆ ಕಾಣಿಕೆಯನ್ನು ನೀಡಬೇಕು ಅಂತ ಇದ್ದರೆ ಅಲ್ಲಿ ಕಾಣಿಕೆ ಹುಂಡಿಯನ್ನು ಇಟ್ಟಿದ್ದಾರೆ, ಅಲ್ಲಿ ಕಾಣಿಕೆಯನ್ನು ಹಾಕಬಹುದು ಅನ್ನದಾನಕ್ಕೋಸ್ಕರ. ಅನ್ನದಾತ ಸುಖೀ ಭವ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.